ಬಾಲಿವುಡ್ನ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ಮತ್ತು ನಟ ಧರ್ಮೇಂದ್ರ ದಂಪತಿಯ ಪುತ್ರಿ ಇಶಾ ಡಿಯೋಲ್ ದಾಂಪತ್ಯದಲ್ಲಿ ಗ್ರಹಣ ಕವಿದಿದೆ. ಇಶಾ ಡಿಯೋಲ್ ಮತ್ತು ಭರತ್ ತಖ್ತಾನಿ ಇಬ್ಬರು ಪರಸ್ಪರ ದೂರವಾಗಿದ್ದು ತಮ್ಮ 12 ವರ್ಷಗಳ ದಾಂಪತ್ಯ ಜೀವನಕ್ಕೆ ಇತಿಶ್ರೀ ಹಾಡಿದ್ದಾರೆ. ಇಶಾ ಡಿಯೋಲ್ ಒಂದ್ ಕಾಲದಲ್ಲಿ ಬಾಲಿವುಡ್ ಆಳಿದ್ದ ಬೆಡಗಿ, ಡೇರಿಂಗ್ ಅಂಡ್ ಡ್ಯಾಶಿಂಗ್ ಕ್ವೀನ್, ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಸ್ಟಾರ್ ನಟಿ, ಆಕ್ಟಿಂಗ್ ನಲ್ಲೇ ಪಡ್ಡೆ ಹುಡುಗರ ಮನಗೆದ್ದಿದ್ದ ಚೆಲುವೆ. ದುರಂತ ಏನಪ್ಪಾ ಅಂದ್ರೆ ಆನ್ ಸ್ಕ್ರೀನ್ ನಲ್ಲಿ ಸಖತ್ ಬ್ಯೂಟಿಫುಲ್ ಆಗಿ ನಲಿದಾಡಿದ್ದ ಚೆಲುವೆಯ ದಾಂಪತ್ಯ ಜೀವನ ಇದೀಗ ಸೂತ್ರವಿಲ್ಲದ ಗಾಳಿಪಟದಂತಾಗಿದ್ದು ಸಂಸಾರದ ಬಂಡಿ ಹಳಿತಪ್ಪಿದಂತೆ ಕಾಣ್ತಿದೆ. ಇಶಾ ಡಿಯೋಲ್ ಭರತ್ ತಖ್ತಾನಿ ಸಂಸಾರದಲ್ಲಿ ಬಿರುಕು, ದಾಂಪತ್ಯ ಜೀವನಕ್ಕೆ ಗುಡ್ ಬೈ, ವಿಚ್ಛೇದನದ ಒಡಕು. ಹೌದು, ಹೀಗೊಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ದು ನಿಜಕ್ಕೂ ಇಶಾ ಅಭಿಮಾನಿಗಳ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. 2012ರಲ್ಲಿ ಇಶಾ ಡಿಯೋಲ್ ಉದ್ಯಮಿ ಭರತ್ ತಖ್ತಾನಿ ಜೊತೆ ಹಸೆಮಣೆ ಏರಿದ್ರು. ಮುಂಬೈನ ಇಸ್ಕಾನ್ ದೇವಸ್ಥಾನದಲ್ಲಿ ವಿವಾಹವಾಗಿದ್ರು. ಇಶಾ ಡಿಯೋಲ್ ಹಾಗೂ ಭರತ್ ಪ್ರೀತಿಯ ಸಾಕ್ಷಿಯಾಗಿ ರಾಧ್ಯಾ ಮತ್ತು ಮಿರಾಯಾ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಇಬ್ಬರು ಮಕ್ಕಳು ಪ್ರೀತಿಸೋ ಗಂಡ. ಹೀಗೆ ಸುಖ ಸಂಸಾರದಲ್ಲಿ ಖುಷಿಯಿಂದಲೇ ತೇಲಾಡ್ತಿದ್ದ ಕುಟುಂಬದ ಮೇಲೆ ಅದ್ಯಾರ ಕಣ್ಣು ಬಿತ್ತು ಏನೋ ಇಶಾ ಡಿಯೋಲ್ ಹಾಗೂ ಭರತ್ ದೂರವಾಗಿದ್ದಾರೆ. ಅಚ್ಚರಿ ಅಂದ್ರೆ ದಂಪತಿ ನಡುವೆ ಬಿರುಕು ಮೂಡೋಕೆ ಕಾರಣವಾಗಿದ್ದು ಹೇಮಾ ಮಾಲಿನಿ ಬರ್ತ್ಡೇ ಆಚರಣೆಯಂತೆ ಬರ್ಡೇ ಪಾರ್ಟಿಗೆ ಭರತ್ ತಖ್ತಾನಿ ಗೈರಾಗಿದ್ರು. ಇದರಿಂದ ಇಶಾ ಮುನಿಸ್ಕೊಂಡಿದ್ರಂತೆ. ಇದೇ ವಿಚಾರ ಇದೀಗ ಡಿವೋರ್ಸ್ ಹಂತಕ್ಕೆ ಬಂದು ತಲುಪಿದೆ. ನಾವು ಪರಸ್ಪರವಾಗಿ ಬೇರ್ಪಡಲು ನಿರ್ಧರಿಸಿದ್ದೀವಿ, ವಿಚ್ಛೇದನದ ಕುರಿತು ಖಚಿತಪಡಿಸಿದ ಇಶಾ ಡಿಯೋಲ್. ಇನ್ನು ಕಳೆದ ಕೆಲವು ದಿನಗಳಿಂದ ಇಶಾ ಡಿಯೋಲ್ ಹಾಗೂ ಭರತ್ ತಖ್ತಾನಿ ಎಲ್ಲೂ ಒಟ್ಟಿಗೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಹೀಗಾಗಿ ಇಬ್ಬರು ದೂರವಾಗಿದ್ದಾರೆ ಎಂಬ ವದಂತಿ ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬಿತ್ತು. ಆದ್ರೆ ಇದೀಗ ವದಂತಿ ಸತ್ಯವಾಗಿದೆ. ಈ ಅಂತೆ ಕಂತೆ ಸುದ್ದಿಗೆ ನಟಿ ಇಶಾ ಡಿಯೋಲ್ ಖಚಿತಪಡಿಸಿದ್ದಾರೆ. ನಾವು ಪರಸ್ಪರ ಮತ್ತು ಸೌಹಾರ್ದಯುತವಾಗಿ ಬೇರ್ಪಡಲು ನಿರ್ಧರಿಸಿದ್ದೇವೆ. ನಮ್ಮ ಜೀವನದಲ್ಲಿ ಈ ಬದಲಾವಣೆ ಮಾಡಿಕೊಳ್ತಾ ಇರುವ ಈ ಹೊತ್ತಲ್ಲಿ ನಮ್ಮ ಇಬ್ಬರು ಮಕ್ಕಳ ಹಿತಾಸಕ್ತಿ ಮತ್ತು ಯೋಗಕ್ಷೇಮವು ನಮ್ಮ ಪ್ರಮುಖ ಆದ್ಯತೆ ಆಗಿದೆ. ನಮ್ಮ ಗೌಪ್ಯತೆ ಗೌರವಿಸಿದ್ರೆ ನಾವು ಅದನ್ನ ಪ್ರಶಂಸಿಸುತ್ತೇವೆ. ಒಟ್ನಲ್ಲಿ ಸೆಲೆಬ್ರಿಟೀಸ್, ಅದರಲ್ಲೂ ಬಾಲಿವುಡ್ ಸೆಲೆಬ್ರಿಟಿಗಳಲ್ಲಿ ವಿಚ್ಛೇದನ ಕಾಮನ್ ಆಗಿದೆ. ಈ ವಿಚ್ಛೇದನ ಸಂಪ್ರದಾಯಕ್ಕೆ ಇಶಾ ಡಿಯೋಲ್ ಹಾಗೂ ಭರತ್ ದಂಪತಿ ಕೂಡ ಸೇರ್ಪಡೆಯಾಗಿದ್ದು ತಮ್ಮ 11 ವರ್ಷಗಳ ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.